ಈ ತರ ಒಂದು ಅನ್ನ ತೊವ್ವೆ, ಆವಕಾಯಿ ಉಪ್ಪಿನಕಾಯಿ ಹಾಗೂ ಅದ್ರ ಜೊತೆಗೆ ಗೋಳಿ ಬಜೆ ಎಲ್ಲ ಇದ್ಬಿಟ್ರೆ ಈ ಪಬ್‌ಗೆ ಆಗಾಗ ಬರ್ತಾ ಇರ್ಬೋದು ಗುರು. ಹೇಗೆ ಅಂತ ಕೇಳ್ತೀರಾ? ಮೆನು ಕೇವಲ 99 ರುಪೀಸಿಂದ ಶುರು ಆಗ್ತಿದೆ. ಜಾಗದ ಹೆಸರು ನೋಡಿದ್ರೆ ಸೆಂಟ್ರಲ್ ಬಾರ್ ಡಿಸ್ಟ್ರಿಕ್ಟ್ ಸಿಬಿಡಿ ಅಂತ ಕರೀತಾರೆ. ಈ ಜಾಗ ಇರೋದು ನಮ್ಮ ಚರ್ಚ್ ಸ್ಟ್ರೀಟ್ ಅಲ್ಲಿ. ಚರ್ಚ್ ಸ್ಟ್ರೀಟ್ ಅಂದಿದ ತಕ್ಷಣ ಪಾರ್ಕಿಂಗ್ ಹೇಗೆ ಗುರು ಅನ್ಕೊಂಡ್ರೆ ತಲೆನೇ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಇವ್ರ ಹತ್ರ ವ್ಯಾಲೆ ಪಾರ್ಕಿಂಗ್ ಇದೆ. ಮೊದಲಿಗೆ ನಾವು ಒಳಗೋಗಿ ಬಾರ್ ಕೌಂಟರ್ ಅಲ್ಲಿ ಒಂದೆರಡು ಮಾಕ್ಟೇಲ್ ಆರ್ಡರ್ ಮಾಡಿದ್ವಿ. ಶಿಕಂಜಿ ಹಾಗೂ ತರ್ಬೂಸ್ ಬೋಂಡಾ ಅನ್ನೋ ಈ ಎರಡು ಮಾಕ್ಟೇಲ್ ನಮ್ಗೆ ಬಹಳ ವಿಭಿನ್ನವಾಗಿ ಅನ್ಸ್ತು. ಅದರಲ್ಲೂ ಶಿಕಂಜಿ ಅಂತೂ ಮಿಸ್ ಮಾಡಂಗೆ ಇಲ್ಲ. ಹುಣಸೆ ಹಣ್ಣೆಲ್ಲ ಕೊಡ್ತಾರೆ. ಇನ್ನು 99 ರುಪೀಸ್ ಮೆನುಲಿ ನಾವು ತಗೊಂಡಿದ್ದೆ ಗೋಳಿ ಬಜೆ ಹಾಗೂ ಪೆರಿ ಪೆರಿ ಫ್ರೈಸ್. ಒಳ್ಳೆ ಕ್ಲಾಸ್ ಆಗಿರ್ತಕ್ಕಂಥ ಪಬ್ ಅಲ್ಲಿ ಸ್ಟ್ರೀಟ್ ಫುಡ್ ನ ತಿನ್ನೋ ಅನುಭವ ನಮಗೆ ಸಿಕ್ತು. ಗೋಳಿ ಬಜೆನ ಚಟ್ನಿ ಒಟ್ಟಿಗೆ ನಂಚ್ಕೊಂಡು ತಿಂತಾ ಇದ್ರಂತೂ ಬಹಳನೇ ಅದ್ಭುತವಾಗಿತ್ತು. ಅಂಡ್ ನೀವೇನಾದ್ರೂ ಇಲ್ಲಿ ವಿಸಿಟ್ ಮಾಡಿದ್ರೆ ಹಲಸಿನ ಕಬಾಬ್ ಅಂತೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ನಮ್ಮ ಮೇನ್ ಕೋರ್ಸ್ ಕಡೆ ಶಿಫ್ಟ್ ಆಗ್ತಾ ನಾವು ತಗೊಂಡಿದ್ದೀನಿ ಮುದ್ದೆ ಪಪ್ಪು ಆವಕಾಯನ್ನ. ಉಪ್ಪಿನಕಾಯಿ ಆಗ್ಲಿ ಹಾಗೂ ತೊವ್ವೆ ಆಗ್ಲಿ ಎರಡಕ್ಕೂ ಮೇಲ್ಗಡೆ ತುಪ್ಪ ಹಾಕೊಂಡು ಕಲ್ಸ್ಕೊಂಡು ತಿಂತಾ ಇದ್ರಂತೂ ನಿಜವಾಗ್ಲೂ ಸ್ವರ್ಗ ಗುರು. ಈ ತರ ಒಂದೊಳ್ಳೆ ಊಟನ ಪಬ್ಬಲ್ ಮಾಡಿ ಸುಮಾರು ದಿನಗಳೇ ಆಗಿತ್ತು. ಫೈನಲಿ ಒಂದೊಳ್ಳೆ ಗುಲಾಬ್ ಜಾಮೂನ್ ವಿತ್ ಐಸ್ ಕ್ರೀಮ್ ಇಂದ ಮುಗಿಸಿದ್ವಿ. ಈ ಜಾಗನಂತೂ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಒಟ್ಟಿಗೆ ಖಂಡಿತವಾಗ್ಲೂ ಒಮ್ಮೆ ವಿಸಿಟ್ ಮಾಡಿ.